ಜೈ ಜಗತ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸರ್ವರಿಗೂ ನಮಸ್ಕಾರಗಳು. ನಾಳೆ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ. ಈ ಪ್ರಪಂಚ ಹಾಗೂ ಈ ನಮ್ಮ ದೇಹ ಎಲ್ಲವೂ ಪಂಚಭೂತಗಳಿಂದ ನಿರ್ಮಾಣವಾಗಿದೆ. ಆದುದರಿಂದ ನಾವು ಸನಾತನಿಗಳು ಬಹಳ ಅನಾದಿ ಕಾಲದಿಂದ ಪಂಚಭೂತಗಳನ್ನು ಆರಾಧಿಸುತ್ತಾ ಬಂದಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಪೃಥ್ವಿ, ನೀರು ಇವುಗಳನ್ನು ಆರಾಧಿಸುವುದು ಸರ್ವೇ ಸಾಮಾನ್ಯ. ಪ್ರತಿ ಹಬ್ಬದಲ್ಲೂ ನೀರನ್ನು ಪೂಜಿಸುತ್ತೇವೆ, ಹಾಗೆ ಪೃಥ್ವಿಯನ್ನು ಪೂಜಿಸುತ್ತೇವೆ. ಇದೇ ರೀತಿಯಾಗಿ ಹಬ್ಬಗಳ ಸಾಲು ಸಾಲು ಬರುತ್ತಲಿದೆ. ಪುರಂದರದಾಸರು ಹೇಳಿದಂತೆ, ಮಣ್ಣಿಂದ ಕಾಯ ಮಣ್ಣಿನಿಂದ, ಮಣ್ಣಿಂದ ಸಕಲ ದರ್ಶನಗಳು ಅಂತ. ಹೌದು, ಮಣ್ಣಿಂದ ಕಾಯ. ಈ ದೇಹ ಉಳಿದಿರುವುದು ಮಣ್ಣಿನಿಂದ. ಹುಟ್ಟಿದಾಗಿನಿಂದ ಸಾಯುವವರೆಗೂ ಮಣ್ಣು ನಮಗೆ ಬೇಕೇ ಬೇಕು. ಧಾನ್ಯ ಬೆಳೆಯಲು ಮಣ್ಣು ಬೇಕು, ಎಲ್ಲದಕ್ಕೂ ಮಣ್ಣು ಬೇಕೇ ಬೇಕು. ಪರ್ವತ ಮಣ್ಣು, ನದಿ ಮಣ್ಣು, ನದಿ ಕೆಳಗೆ ಮಣ್ಣು, ಹೀಗೆ ಎಲ್ಲ ಕಡೆ ಮಣ್ಣಿದೆ. ಮಣ್ಣಿಲ್ಲದಿದ್ದರೆ ನಾವಿಲ್ಲ. ಬೆಳಗ್ಗೆ ಎದ್ದಾಕ್ಷಣ ಒಮ್ಮೆ ನಾವು ಸಮುದ್ರ ವಸನೆ ದೇವಿ ಅಂತ ಹೇಳಿ ಭೂದೇವಿಯನ್ನ ನಮಸ್ಕರಿಸುತ್ತೇವೆ, ಕಣ್ಣಿಗೊತ್ತಿಕೊಳ್ಳುತ್ತೇವೆ. ಏಕೆಂದರೆ ಅವಳನ್ನ ತಾಯಿಗೆ ಹೋಲಿಸಿದ್ದೇವೆ, ಅವಳು ತಾಯಿ ಎಂದು ನಮಸ್ಕರಿಸುತ್ತೇವೆ. ಹಾಗೂ ಈ ಮಣ್ಣನ್ನು ಪೂಜಿಸುವ ಪರಿ ಹೇಗಿದೆ ಎಂದರೆ, ಅದರಿಂದ ವಿಗ್ರಹಗಳನ್ನು ತಯಾರಿಸಿ ಗಣಪತಿಯ ಹಬ್ಬದ ದಿನ ಮಣ್ಣಿನ ಗಣಪತಿ, ನಂತರ ಜೋಕುಮಾರ ಸ್ವಾಮಿ, ಗೊಳ್ಳೆವ್ವ, ಆನೆ ಹಬ್ಬದಲ್ಲಿ ಆನೆ, ಹೀಗೆ ಮಣ್ಣಿನಿಂದ ವಿಗ್ರಹಗಳನ್ನು ತಯಾರಿಸಿ ಅದನ್ನು ಪೂಜಿಸುತ್ತಾ ಬಂದಿದ್ದೇವೆ. ಹಾಗೆ ನಾಳೆ ಅಮಾವಾಸ್ಯೆಯ ದಿನ ಮಣ್ಣೆತ್ತಿನ ಅಮಾವಾಸ್ಯೆ. ಎಲ್ಲ ಅಮಾವಾಸ್ಯೆಗಳಲ್ಲೂ ತರ್ಪಣ ಕೊಡುವುದು, ಪಿತೃಗಳಿಗೆ ತರ್ಪಣ ಕೊಡುವುದು ನಮ್ಮ ಸಂಪ್ರದಾಯ. ಅಮಾವಾಸ್ಯೆಗಳಂದು ತರ್ಪಣ ಕೊಟ್ಟರೆ ಪಿತೃಗಳಿಗೆ ಸಂತೋಷವಾಗಿ ನಮ್ಮನ್ನು ಹರಸುತ್ತಾರೆ ಎಂದು ನಾವು ನಂಬಿದ್ದೇವೆ. ಅದರಲ್ಲೂ ಈ ಅಮಾವಾಸ್ಯೆಯಂದು ಪಿತೃ ತರ್ಪಣ ಕೊಟ್ಟರೆ ಅದು ನದಿ, ಕೊಳ, ಕೆರೆಗಳಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣ ಅರ್ಪಿಸಿದರೆ ನಮಗೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತದೆ ಎಂದು ಹೇಳುತ್ತಾರೆ. ನಾಳೆ ಅಮಾವಾಸ್ಯೆಯ ದಿನ ದಾನ ಮಾಡಿದರೆ ಉತ್ತಮ ಎಂದು ಸಹ ಹಿರಿಯರು ಹೇಳುತ್ತಾರೆ. ಈ ಅಮಾವಾಸ್ಯೆಯಂದು ತರ್ಪಣ ನೀಡುವುದರಿಂದ ಗ್ರಹ ದೋಷ, ಕಾಳಸರ್ಪ ದೋಷ ಹಾಗೂ ಪಿತೃದೋಷ ಯಾವುದೇ ಇದ್ದರೂ ಸಹ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ. ಇನ್ನು ಈ ಅಮಾವಾಸ್ಯೆಯ ಬಗ್ಗೆ ಹೇಳುವುದಾದರೆ, ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಚರಿಸುವ ಬಹುದೊಡ್ಡ ಹಬ್ಬ. ಈ ಅಮಾವಾಸ್ಯೆಯನ್ನು ಹಲಹರಿ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ. ಈ ಅಮಾವಾಸ್ಯೆಯಲ್ಲಿ ಹರಿಹರನ ಪೂಜೆಗೆ ಪ್ರಾಮುಖ್ಯತೆ. ಇದಕ್ಕೆ ಮಣ್ಣಿಗೆ ಹಾಗೂ ಎತ್ತಿಗೆ ಮಹತ್ವವಿದೆ. ಎತ್ತು ರೈತನ ಸ್ನೇಹಿತ. ಭೂಮಿ ಉತ್ತು ಹದ ಮಾಡಿ ಅದು ನಾಟಿಯಾಗಿರುತ್ತದೆ. ಈಗ ನಾಟಿಯ ಸಮಯ, ಪುನರ್ವಸು ಮಳೆ ಬರುವಷ್ಟೊತ್ತಿಗೆ ಅದು ನಾಟಿಗೆ ಸಿದ್ಧಗೊಂಡಿರುತ್ತದೆ. ನಾಳೆ ಪುನರ್ವಸು ನಕ್ಷತ್ರ, ಆದುದರಿಂದ ನಾಳೆ ಹಬ್ಬದ ಆಚರಣೆ. ಇನ್ನು ಎತ್ತುಗಳಿಗೆ ವಿರಾಮ, ಶ್ರಾವಣ ಬರುವವರೆಗೂ ವಿಶ್ರಾಂತಿ ಎತ್ತುಗಳಿಗೆ. ಇಂದು ಏನು ಮಾಡ್ತಾರೆ, ಹಿಂದಿನ ದಿನವೇ ಎತ್ತುಗಳನ್ನು ತೊಳೆದು ಸಿಂಗರಿಸಿ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ. ನಾಳೆಯೂ ಸಹ ಅದು ಮುಂದುವರಿಯುತ್ತದೆ. ಅಲ್ಲದೆ ನಾಳೆಯ ದಿನ ಮಣ್ಣಿನ ಎತ್ತುಗಳನ್ನು ಮಾಡಿ, ಮಣ್ಣಿನ ಜೋಡೆತ್ತನ್ನು ಮಾಡಿ ಅದನ್ನ ದೇವರ ಮುಂದೆ, ದೇವರ ಮನೆಯಲ್ಲಿ ಇಟ್ಟು ಪೂಜಿಸಲಾಗುತ್ತದೆ. ಎತ್ತಿನ ಮುಂದೆ ಗೋಂದಲಿಯನ್ನು ಸಹ ಇಟ್ಟು ಅದರಲ್ಲಿ ಹುಲ್ಲು, ಎತ್ತು ಇದ್ದ ನಂತರ ಹುಲ್ಲು ಬೇಕಲ್ವೇ, ಗೋಂದಲಿಯನ್ನು ಸಹ ಮಾಡುತ್ತಾರೆ, ಇಟ್ಟು ಪೂಜೆ ಮಾಡ್ತಾರೆ. ಷೋಡಶೋಪಚಾರ ಪೂಜೆ ಮಾಡಿ ಹೋಳಿಗೆ ಮತ್ತು ಕಡುಬು ನೈವೇದ್ಯ ಮಾಡುತ್ತಾರೆ. ಕೆಲವರು ಹೀಗೆ ಪೂಜೆ ಮಾಡಿದ ಎತ್ತನ್ನು ಅದೇ ದಿನ ಸಂಜೆ ಗಣಪತಿಯನ್ನು ವಿಸರ್ಜನೆ ಮಾಡುವಂತೆ ವಿಸರ್ಜನೆ ಮಾಡುತ್ತಾರೆ. ಕೆಲವರು ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾರೆ, ಕೆಲವರು ಮನೆಯ ಮಾಳಿಗೆಯ ಮೇಲೆ ಇಡುತ್ತಾರೆ. ಇಟ್ಟಾಗ ಮಳೆ ಬಂದು ಅದು ಎಷ್ಟು ಬೇಗ ಕರಗುತ್ತದೋ ಅಷ್ಟು ಸಮೃದ್ಧಿ ಮಳೆ ಬರುತ್ತದೆ ಎಂದು ಕೆಲವು ಕಡೆ ಈ ಆಚರಣೆ ಇದೆ. ಇನ್ನು ಕೆಲವರು ಮರುದಿನ, ಪಾಡ್ಯದ ದಿನ ಇದನ್ನು ಹೊಲ ಗದ್ದೆಗಳಿಗೆ ತೆಗೆದುಕೊಂಡು ಹೋಗಿ ಬೇವಿನ ಮರದ ಕೆಳಗೆ ಇಟ್ಟು ಅಲ್ಲೂ ಸಹ ಷೋಡಶೋಪಚಾರ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಪದ್ಧತಿ ಇದೆ. ಇನ್ನು ಕೆಲವರು
ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಬದಲು ಎತ್ತುಗಳನ್ನು ಗೋಂದಲ್ಲಿ ಸಹಿತ ಹೊಲ ಗದ್ದೆಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಷೋಡಶೋಪಚಾರ ಪೂಜೆ ಮಾಡಿ ಅಲ್ಲಿ ಮನೆಯವರೆಲ್ಲ ಸೇರಿ ಭೋಜನ ಮಾಡುವ ಪದ್ಧತಿ ಇಟ್ಟುಕೊಂಡಿದ್ದಾರೆ. ಇನ್ನು ಈ ಹೊಲ ಗದ್ದೆ ಇಲ್ಲದವರು ಸಹ ಈ ಹಬ್ಬ ಮಾಡುವ ಒಂದು ಪದ್ಧತಿ ಇದೆ. ಯಾರಿಗೆ ಹೊಲ ಗದ್ದೆ ಜಮೀನುಗಳಿಲ್ವೋ ಅವರು ಸಹ ಎತ್ತುಗಳಿಗೆ ಗೌರವ ಸೂಚಿಸುವ ಸಲುವಾಗಿ ಮಣ್ಣಿನ ಎತ್ತುಗಳನ್ನು ತೆಗೆದುಕೊಂಡು ಹೋಗಿ ಅವರು ಪೂಜೆ ಮಾಡಿ ತಮ್ಮ ಮನೆಯಲ್ಲಿರುವ ಕುಂಡಗಳಲ್ಲಿ ಅಥವಾ ಹಿಂದೆ ಇರುವ ಹಿತ್ತಲಿನಲ್ಲಿ ಅದನ್ನು ವಿಸರ್ಜನೆ ಮಾಡುತ್ತಾರೆ. ಈಗಿನ ಕಾಲದಲ್ಲಿ ಅಂಗಡಿಗಳಲ್ಲಿ ಸಿಗುತ್ತದೆ ಜೋಡೆತ್ತುಗಳು, ಮಣ್ಣಿನ ಎತ್ತುಗಳು ಸಿಗುತ್ತವೆ. ಜೊತೆಗೆ ಕುಂಬಾರರು ಸ್ವಲ್ಪ ಮಣ್ಣನ್ನು ಕೊಡುತ್ತಾರೆ. ಅದನ್ನು ಮನೆಗೆ ತೆಗೆದುಕೊಂಡು ಬಂದು ಗೋಂದಲಿಯನ್ನು ತಯಾರಿಸಿ ಮನೆಯಲ್ಲಿ ಇಡುತ್ತಾರೆ. ಹಿಂದೆ ಎಲ್ಲ ಗದ್ದೆಗಳ ಅಥವಾ ಕೆರೆಯ ಮಣ್ಣನ್ನು ತೆಗೆದುಕೊಂಡು ಬಂದು ಮನೆಯಲ್ಲೇ ಎತ್ತುಗಳನ್ನು ತಯಾರಿಸುತ್ತಿದ್ದರು. ಈಗ ಅದು ಮರೆಯಾಗುತ್ತಿದೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಇನ್ನು ಮುಂದುವರೆದಿದೆ. ಇಷ್ಟಲ್ಲದೆ ಕೆಲವರು ಅಮಾವಾಸ್ಯೆಯೆಂದು ಪ್ರತಿಷ್ಠಾಪಿಸಿ ಪೂಜಿಸಿದ ಎತ್ತುಗಳನ್ನು ನಾಗರ ಪಂಚಮಿಯವರೆಗೂ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾರೆ. ನಾಗರ ಪಂಚಮಿಯ ಮರುದಿನ ಕೆರೆಕಟ್ಟಂಬಲಿ ಎನ್ನುತ್ತಾ ಅಂಬಲಿಯನ್ನು ತಯಾರಿಸಿ ಅದನ್ನು ತೆಗೆದುಕೊಂಡು ಹೋಗಿ ಹೊಲ ಗದ್ದೆಗಳಲ್ಲಿರುವ ಬೇವಿನ ಮರದ ಕೆಳಗೆ ಇಟ್ಟು ಅಲ್ಲಿ ಪೂಜೆ ಮಾಡಿ ಅಂಬಲಿಯನ್ನು ನೈವೇದ್ಯ ಮಾಡಿ ಅಲ್ಲೇ ಇಟ್ಟು ಹಿಂದಿರುಗುತ್ತಾರೆ. ಅಂಬಲಿ ಮನಕ್ಕೆ ದೇಹಕ್ಕೆ ತಂಪು. ಅದೇ ರೀತಿಯಾಗಿ ಎತ್ತುಗಳು ತಂಪಾಗಿರಲಿ, ಭೂದೇವಿಯು ತಂಪಾಗಿರಲಿ, ಒಳ್ಳೆಯ ಫಸಲು ಕೊಡಲಿ, ಈಗಾಗಲೇ ನಾಟಿಗೆ ಬಂದಿರುವ ಪೈರು ಒಳ್ಳೆಯ ಫಸಲು ಕೊಡಲಿ ಎಂದು ಭೂದೇವಿಯನ್ನು ಎತ್ತುಗಳನ್ನು ಪ್ರಾರ್ಥಿಸಿಕೊಂಡು ಹಿಂದಿರುಗುತ್ತಾರೆ. ಈ ಸಂಪ್ರದಾಯ ನಾವು ಉಳಿಸಿಕೊಂಡು ಬರಬೇಕಾಗಿದೆ. ಕಾರ ಹುಣ್ಣಿಮೆ ಎಂದು ನಿಜ ಎತ್ತುಗಳನ್ನು ಮೀಯಿಸಿ ಅಲಂಕಾರ ಮಾಡಿ ಪೂಜಿಸುತ್ತಾರೆ. ಕಡುಬು ಮತ್ತು ಹೋಳಿಗೆಯ ನೈವೇದ್ಯ ಮಾಡುತ್ತಾರೆ. ಆದರೆ ಈ ಅಮಾವಾಸ್ಯೆಯೆಂದು ಮಣ್ಣಿನ ಎತ್ತುಗಳನ್ನು ಪೂಜಿಸಿ ಕೃತಾರ್ಥರಾಗುತ್ತಾರೆ. ಅದಕ್ಕೆ ಧನ್ಯವಾದ ಸಲ್ಲಿಸುತ್ತಾರೆ. ಈ ವರ್ಷ ಮಳೆ ಇಲ್ಲ. ಮಳೆ ಇಲ್ಲದಿದ್ದರೂ ಸಹ ಮಳೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ ರೈತರು. ಅದಕ್ಕೆ ವಿಜೃಂಭಣೆಯಿಂದ ಆಚರಿಸುವ ಈ ಹಬ್ಬವನ್ನು ಖಂಡಿತ ನಿಲ್ಲಿಸುವುದಿಲ್ಲ. ಎಲ್ಲ ಸಿದ್ಧತೆಗಳು ನಡೆಯುತ್ತಿದೆ. ಅಲ್ಲಿ ಸಾಲು ಸಾಲು ಎತ್ತುಗಳು, ಬರೀ ಮಣ್ಣಿನ ಎತ್ತುಗಳಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಎತ್ತುಗಳು ಸಹ ಅದು ಮಾರಾಟಕ್ಕೆ ಕಾಣಸಿಗುತ್ತಿವೆ. ಆದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಎತ್ತುಗಳನ್ನು ಪೂಜಿಸುವುದು ಅಷ್ಟು ಯುಕ್ತವಲ್ಲ. ಮಣ್ಣಿನ ಎತ್ತುಗಳನ್ನೇ ಪೂಜಿಸಬೇಕು. ನಮ್ಮ ಹಿರಿಯರು ಏನು ಮಾಡಿದರೂ ಅದಕ್ಕೊಂದು ಅರ್ಥವಿರುತ್ತಿತ್ತು. ಮಣ್ಣಿಗೆ ಒಂದು ಗೌರವ ಕೊಡುವ, ಅದಕ್ಕೆ ಕೃತಜ್ಞತೆ ಸಲ್ಲಿಸುವ, ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪರಿ ಈ ಹಬ್ಬಗಳು. ನಾವು ಅದರ ಹಿಂದಿನ ಹಬ್ಬಗಳ ಹಿಂದಿನ ಅವರ ಅಭಿಪ್ರಾಯಗಳನ್ನು, ಮಹತ್ವವನ್ನು ಮರೆಯಬಾರದು. ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ತಿಳಿ ಹೇಳಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ. ಹರಿ ಓಂ ತತ್ಸತ್. ಜೈ ಜಗತ್.